ಜೈ ಶ್ರೀರಾಮ್. ಸೊ ಇದು ನಮ್ಮ BMW S1000 RR 2021 5 ವರ್ಷಗಳ ಓನರ್ಶಿಪ್ ಇರೋವಂಥದ್ರಿಂದ ಈ ರಿವ್ಯೂ ಮಾಡ್ತಾ ಇರೋವಂಥದ್ದು. ಸುಮಾರು 21,000 ಕಿಲೋಮೀಟರ್ ಓಡಿಸಿದ್ದೀವಿ, ಪ್ಲಸ್ ಬೇಕಾಗಿರುವಂಗೆ ಪ್ರಾಪರಾಗಿ ಲೋಡು ಕೂಡ ಮಾಡ್ಕೊಂಡಿದ್ದೀವಿ ಗಾಡಿನ. 5 ವರ್ಷದಿಂದ ನಮಗೆ BMW ಅಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸು, ಗಾಡಿ ಓನ್ ಮಾಡ್ಕೊಂಡಿರೋಂಥ ಸ್ಪೆಷಾಲಿಟಿ ಏನು ಈ ಗಾಡಿ ಅಂತ ಹೇಳಿ ಪ್ರಾಪರಾಗಿ ನಿಮಗೆ ಒಂದು ಡೀಟೇಲ್ಡಾಗಿ ರಿವ್ಯೂ ಕೊಡೋಣ ಅಂತ ಹೇಳಿ ಮಾಡ್ತಾ ಇರೋಂಥ ವಿಡಿಯೋ ಇದು. BMW S1000 RR ಅಂತ ಹೇಳಿ ಬಂದ ತಕ್ಷಣ ಮೇಜರ್ ಆಗಿ ನಮಗೆ 3 ವೇರಿಯಂಟ್ಸ್ ಬರೋವಂಥದ್ದು. ಸ್ಟ್ಯಾಂಡರ್ಡ್ ಬರುತ್ತೆ, ಪ್ರೋ ಮತ್ತೆ ಎಂ ಸ್ಪೋರ್ಟ್ ಅಂತ. ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಮ್ಯಾನ್ಯುವಲ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಬ್ಯಾಟ್ರಿ ಏನಿರುತ್ತೆ ನಾರ್ಮಲ್ ಲೆಡ್ ಆಸಿಡ್ ಬ್ಯಾಟ್ರಿ ಇರುತ್ತೆ. ನೆಕ್ಸ್ಟ್ ನಾವು ಪ್ರೋಗ್ ಬಂದ್ರೆ ಡೈನಮಿಕ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ, ರೈಡಿಂಗ್ ಮೋಡ್ಸ್ ಗಳು ಬರುತ್ತೆ, ಹೀಟೆಡ್ ಗ್ರಿಪ್ಸ್ ಕೂಡ ಬರುತ್ತೆ ಪ್ರೋ ವರ್ಷನ್ ಅಲ್ಲಿ. ಲಾಸ್ಟ್ ಬಂದು ನಮಗೆ ಎಂ ಸ್ಪೋರ್ಟ್ ಬರುವಂತದ್ದು. ಪ್ರೋ ಅಲ್ಲಿ ಬರೋ ಎಲ್ಲಾ ಫೀಚರ್ಸ್ ಕೂಡ ನಮ್ಗೆ ಎಂ ಸ್ಪೋರ್ಟ್ ಅಲ್ಲಿ ಬರುತ್ತೆ. ಅಡಿಷನಲ್ ಏನಿರುತ್ತೆ ಅಂತಂದ್ರೆ ಎಂ ಪ್ಯಾಕೇಜ್ ಅಲ್ಲಿ ಸೀಟ್ಸ್ ಬರುವಂತದ್ದು ಸ್ವಲ್ಪ ಹಾರ್ಡ್ ಇರುತ್ತೆ. ಅದ್ರ ಜೊತೆಗೆ ಲಿಥಿಯಂ ಬ್ಯಾಟ್ರಿ ಕೊಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಕಾರ್ಬನ್ ಫೈಬರಿನ ವೀಲ್ಸ್ ಕೊಟ್ಟಿರ್ತಾರೆ. ಸೊ ನಮ್ಮ ಗಾಡಿ ನಾವು ತಗೊಂಡಿದ್ದು 2021 ಅಲ್ಲಿ ಪ್ರೋ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಜಾಸ್ತಿ ಲಾಂಗ್ ರೈಡ್ಸ್ ಓಡಿಸೋಂಥದ್ರಿಂದ ನಮಗೆ ಕ್ರೂಸ್ ಕಂಟ್ರೋಲ್ ಅಂತೂ ಸಖತ್ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಜೊತೆಗೆ ಎಂ ಸ್ಪೋರ್ಟ್ ಅಲ್ಲಿ ಕಾರ್ಬನ್ ಫೈಬರ್ ವೀಲ್ಸ್ ಬರೋವಂಥದ್ರಿಂದ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ರೋಡ್ಸ್ ಗಳಲ್ಲಿ ಸ್ವಲ್ಪ ಜೋರಾಗಿ ಅಕಸ್ಮಾತ್ ಏನಾದ್ರೂ ವೀಲ್ಸ್ ಬಿತ್ತು ಅಂತಂದ್ರೆ ಕಾರ್ಬನ್ ಫೈಬರ್ ಪ್ರಾಪರ್ ಆಗಿ ಬ್ರೇಕ್ ಆಗೋಗ್ಬಿಡುತ್ತೆ. ಅದನ್ನ ಜಾಯಿನ್ ಮಾಡಿಸಿ ಮಾಡಿದ್ರು ಕೂಡ ಅದರ ಸ್ಟ್ರೆಂತ್ ಮತ್ತೆ ಉಳಿದಿರಲ್ಲ. ಜೊತೆಗೆ ಕಾಸ್ಟ್ ಕೂಡ ಸುಮಾರು 2 ರಿಂದ 3 ಲಕ್ಷ ಆಗುತ್ತೆ ಒಂದು ವೀಲ್. ಅದಕ್ಕೋಸ್ಕರ ನಾವು ಪ್ರೋ ತಗೊಂಡಿರುವಂತದ್ದು. ಸೊ ಈ ಗಾಡಿ 999 cc 113 ನ್ಯೂಟನ್ ಮೀಟರ್ ಸ್ಟಾರ್ಕ್ ಬರುತ್ತೆ. 206 207 BHP ವರ್ಗು ಕೂಡ ನಮಗೆ ಪವರ್ ಪ್ರೊಡ್ಯೂಸ್ ಮಾಡುವಂಥದ್ದು. ಬೇರೆ ಫೀಚರ್ಸ್ ನೋಡಬೇಕು ಅಂತಂದ್ರೆ ಪ್ರಾಪರ್ ಆಗಿ ಲೋಡೆಡ್ ಇದೆ. ಈಗ ಎಕ್ಸಾಂಪಲ್ ನಾವು ಹೇಳಬೇಕು ರೈಡಿಂಗ್ ಮೋಡ್ಸ್ ಅಂತಂದ್ರೆ ರೇನು, ಡೈನಾಮಿಕ್ಕು, ರೋಡು, ರೇಸ್ ಬರುತ್ತೆ. ಆ ರೇಸಲ್ಲಿ ಮತ್ತೆ ಕಸ್ಟಮೈಸೇಷನ್ ಮಾಡ್ಬೋದು ನಾವು. ಅದರಲ್ಲಿ ಇಂಜಿನ್ ಬ್ರೇಕಿಂಗ್ ಎಷ್ಟು ಬೇಕು ನಮಗೆ, ಇಂಜಿನ್ ಪವರ್ ಎಷ್ಟು ಬೇಕು ನಮಗೆ, ಅವೆಲ್ಲದೂ ಕೂಡ ಸೆಟ್ ಮಾಡ್ಕೋಬೋದು. ಅದು 3 ಅಡಿಷನಲ್ ಮೋಡ್ಸ್ ಬರುತ್ತೆ ನಮಗೆ. ಎಕ್ಸಾಂಪಲ್ ರೇಸ್ ಪ್ರೋ 1, ರೇಸ್ ಪ್ರೋ 2, ರೇಸ್ ಪ್ರೋ 3 ಅಂತ ಹೇಳಿ ಬರುವಂಥದ್ದು. ಹೀಟೆಡ್ ಗ್ರಿಪ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಲಾಂಚ್ ಕಂಟ್ರೋಲ್ ಇದೆ, ವೀಲಿ ಕಂಟ್ರೋಲ್ ಇದೆ. ಅದ್ರ ಜೊತೆಗೆ ಕ್ವಿಕ್ ಶಿಫ್ಟರ್, ಅದು ಅಪ್ ಡೌನ್ ಎರಡೂ ಕೂಡ ಇರುವಂತದ್ದು ಈ ಗಾಡಿಯಲ್ಲಿ. ಅದ್ರ ಜೊತೆಗೆ ಮೋಸ್ಟ್ ಕಂಫರ್ಟಬಲ್ ಸೂಪರ್ ಬೈಕು ರೈಡ್ ಮಾಡ್ಕೊಳ್ಳೋದಕ್ಕಂತೂ. ಇನ್ಲೈನ್ 4 ಆಗಿರೋಂಥದ್ರಿಂದ ಹೀಟ್ ಡಿಸಿಪೇಷನ್ S1000 RR ಅಲ್ಲಿ ತುಂಬಾ ಚೆನ್ನಾಗಿದೆ. ಇನ್ಲೈನ್ 4 ಅಂತಂದ್ರೆ ಏನು, ನಮಗೆ ನಾರ್ಮಲ್ ಆಗಿ ಇಂಜಿನ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರುತ್ತೆ, ಮುಂದ್ಗಡೆ ವಾಲ್ ಇರುತ್ತೆ. ಎಕ್ಸಾಸ್ಟು ಕೂಡ ನಮಗೆ ಕೆಳಗಡೆಯಿಂದ ಬರ್ತಾ ಇರುತ್ತೆ. ಇದರಲ್ಲಿ ಪ್ರೊಡ್ಯೂಸ್ ಆಗುವಂಥ ಹೀಟ್ ಎಲ್ಲದೂ ಕೂಡ ಒಂಥರ ವ್ಯಾಕ್ಯೂಮ್ ಎಫೆಕ್ಟ್ ಕೊಡುತ್ತೆ ಗಾಡಿಯಲ್ಲಿ. ಇಲ್ಲಿ ಶಾರ್ಕ್ ಥರ ಫಿನ್ಸ್ ಇರೋವಂಥದ್ರಿಂದ ಇದೇ ನಮಗೆ ಪ್ರಾಪರ್ ಆಗಿ ಎಕ್ಸಾಸ್ಟಿನ ಹೀಟ್ ಎಲ್ಲದೂ ಕೂಡ ಎಸ್ದು ಬಿಸಾಕ್ತಾ ಇರುತ್ತೆ. ಕಂಪ್ಯಾರಿಸನ್ ಅಲ್ಲಿ ಡುಕಾಟಿಗಳ ಇಂಜಿನ್ನ ನಾವು ನೋಡ್ಕೋಬೇಕು ಅಂತಂದ್ರೆ V4 ಇಂಜಿನ್ ಇರೋವಂಥದ್ರಿಂದ ವಿ ಶೇಪು ಏನಿದು 90 ಡಿಗ್ರಿ ಎಲಿವೇಶನ್ ಅಲ್ಲಿ ಇರುತ್ತಲ್ಲ, ಅದು ಡೈರೆಕ್ಟ್ ಆಗಿ ನಮಗೆ ಇಲ್ಲೇ ನಮ್ಮ ಕಾಲ್ಗಳ ಮಧ್ಯದಲ್ಲೇ ಬರುತ್ತೆ. ಅದ್ರ ಜೊತೆಗೆ ಅವುಗಳ ಎಕ್ಸಾಸ್ಟು ಕೂಡ ಇಂಜಿನಿನ ರೊಟೇಟ್ ಮಾಡ್ಕೊಂಡು ಹೋಗುವಂಥದ್ರಿಂದ ಹೀಟು ಸಿಕ್ಕಾಪಟ್ಟೆ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 10R ನಾವು ನೋಡ್ಬೇಕಂದ್ರೂ ಕೂಡ ಅದರಲ್ಲೂ ನಮಗೆ ಕೆಳಗಡೆ ಹೀಟು ಜಾಸ್ತಿ ಕೊಡ್ತಾ ಇರುತ್ತೆ. S1000 RR ಇಂಜಿನ್ ಡಿಸೈನ್ ಯಾವ ಥರ ಇದೆ ಅಂತಂದರೆ ಆ ಹೀಟು ನಮಗೆ ಜಾಸ್ತಿ ಫೀಲ್ ಆಗಲ್ಲ. ಅದ್ರ ಜೊತೆಗೆ ನೀವು ಟ್ಯೂನ್ ಮಾಡ್ಕೊಳ್ಳೋವಂಥದ್ರಿಂದ ಫ್ಯಾನು ಕೂಡ ಬೇಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಕ್ಯಾಟಲಿಟಿಕ್ ಕನ್ವರ್ಟರು ಕೂಡ ತೆಗೆದ ಮೇಲೆ ಆ ಹೀಟು ಓವರ್ ಆಲ್ ಆಗಿ ಕಮ್ಮಿ ಆಗ್ತಾ ಇರುತ್ತೆ. ಆ ಕಂಫರ್ಟ್ ಏನಿದೆಯಲ್ಲ BMW ಅಲ್ಲಿ, ಅದೇ ಒಂದು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಈಗ ಎಕ್ಸಾಂಪಲ್ ನಾನು ರೈಡಿಂಗ್ ಪೊಸಿಷನ್ ಹೇಳಬೇಕು ಅಂತಂದರೆ ಡುಕಾಟಿದು ಸಿಕ್ಕಾಪಟ್ಟೆ ಅಗ್ರೆಸಿವ್ ಬರುತ್ತೆ, 10R ಇಂದು ಕೂಡ ಅಗ್ರೆಸಿವ್ ಬರುತ್ತೆ. ಬಟ್ ಇದೇನು ಅಂತಂದರೆ ನಮಗೆ ಮೋಸ್ಟ್ ಕಂಫರ್ಟಬಲ್ ಪೊಸಿಷನ್ ಕೊಡೋವಂಥದ್ದು ರೈಡ್ ಮಾಡೋದಕ್ಕೋಸ್ಕರ. ಯೂಶಲ್ ಆಗಿ ನಮಗೆ BMW ಅಲ್ಲಿ ಫ್ಯಾನ್ಸು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿರುತ್ತೆ ಗಾಡಿನ ಕೋಲ್ಡ್ ಆಗಿ ಇಡಬೇಕು ಅಂತ. ಟ್ಯೂನಿಂಗ್ ಮಾಡಿಸ್ಕೊಳ್ಳೋಂಥದ್ರಿಂದ ಅದನ್ನು ಇನ್ನೂ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಂಗೆ ನಾವು ಮಾಡ್ಕೊಂಡಿರ್ಬೋದು. ಟ್ಯೂನಿಂಗಿನ ಮೇನ್ ಪರ್ಪಸ್ ಏನಿರುತ್ತೆ ಅಂದರೆ ಗಾಡಿಗೆ ಕಮ್ಯುನಿಕೇಟ್ ಮಾಡೋವಂಥದ್ದು. ನೀನು ವಿಂಟರಲ್ಲೇ ಓಡ್ತಾ ಇದೆಯಪ್ಪ, ಸಮರಲ್ಲಿ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಸ್ಟೇಜ್ 2+ ನಾವೇನು ಮಾಡಿಸ್ತಾ ಇರ್ತೀವಿ, ಆವಾಗ ಇದರಲ್ಲೊಂದು ಹೀಟಿನ ಸೆನ್ಸರ್ ಬರುತ್ತೆ ಇಲ್ಲಿ ಟ್ಯಾಂಕ್ ಹತ್ರ. ಸೊ ಅದು ಪ್ರಾಪರಾಗಿ ಗಾಡಿ ಜಾಸ್ತಿ ಹೀಟ್ ಆದಾಗ ಅದು ಇಂಜಿನಿಗೆ ಕಮ್ಯುನಿಕೇಟ್ ಮಾಡುತ್ತೆ, ಗಾಡಿ ಹೀಟ್ ಆಗಿದೆ, ನೀನು ಪವರ್ ಪ್ರೊಡ್ಯೂಸ್ ಮಾಡೋವಂಥದ್ದು ಕೂಡ ಅದನ್ನು ನೋಡಿಕೊಂಡೇ ಪ್ರೊಡ್ಯೂಸ್ ಮಾಡುವಂಥ. ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿಂದ ತೆಗೆದುಬಿಟ್ಟು ಟ್ಯೂನ್ ಮಾಡೋವಂಥ ಟೈಮಲ್ಲಿ ಇಲ್ಲಿಟ್ಟಿರ್ತೀವಿ ಆ ಸೆನ್ಸರ್ನ. ಆ ಸೆನ್ಸರ್ ಇಲ್ಲಿಟ್ಟಿರೋವಂಥದ್ರಿಂದ ಏನಾಗ್ತಾ ಇರುತ್ತೆ, ಗಾಳಿ ಅದಕ್ಕೆ ಹೊಡಿತಾ ಇರುತ್ತಲ್ಲ, ಅದು
ಕೋಲ್ಡ್ ಆಗೇ ಇದೀನಿ ಅಂತ ಹೇಳ್ಬಿಟ್ಟು ಇಂಜಿನಿಗೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಮತ್ತೆ ಆ ಲೆವೆಲ್ ಅಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ ಹೀಟ್ ಡಿಸಿಪೇಷನ್ ಮತ್ತೆ ಕಂಫರ್ಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೂಪರ್ ಬೈಕ್ಸ್ ನೀವು ತಗೋಬಹುದು ಅಂತಂದ್ರೆ ಅದು ನಮಗೆ S1000RR ಆಗಿರುತ್ತೆ. ಇನ್ನು ಇದರ ಮೇಂಟೆನೆನ್ಸ್ ಬರಬೇಕು ಅಂತಂದ್ರೆ ನಾರ್ಮಲ್ ಆಗಿ BMW 10,000 ಕಿಲೋಮೀಟರ್ಸ್ಗೆ ಒಂದ್ಸರಿ ಸರ್ವಿಸ್ ಮಾಡಿಸೋವಂಥದ್ದು. ಕಂಪ್ಯಾರಿಸನ್ ಅಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ 10R ನಿಯರ್ಲಿ ನಮಗೆ 6,000 ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಿಸೋದು. ಡುಕಾಟೀಸು 15,000 ಕಿಲೋಮೀಟರ್ಸ್ಗೆ ಒಂದ್ಸರಿ ಸರ್ವಿಸ್ ಮಾಡಿಸ್ಕೊಳ್ಳುವಂಥದ್ದು. ಈ ಸರ್ವಿಸ್ ಅಲ್ಲಿ ಇಂಪಾರ್ಟೆಂಟ್ ಬರುವಂಥದ್ದು ನಮಗೆ ಜನರಲ್ ಸರ್ವಿಸು. ಜನರಲ್ ಸರ್ವಿಸ್ ಬಂದು ಇದರಲ್ಲಿ ಆಲ್ಮೋಸ್ಟ್ 10,000 to 12,000 ರುಪೀಸ್ ನಮಗೆ ಕಾಸ್ಟ್ ಆಗೋದು. 10R ಅಲ್ಲಿ ನೋಡಬೇಕು ಅಂತಂದ್ರೆ 7,000 to 8,000 ರುಪೀಸ್ ನಮಗೆ ಕಾಸ್ಟ್ ಆಗ್ತಾ ಇರುತ್ತೆ. ಈ ಜನರಲ್ ಸರ್ವಿಸ್ ಅಲ್ಲಿ ನಾರ್ಮಲ್ ಆಗಿ ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ ಚೇಂಜು, ಪ್ಲಸ್ ಎಲ್ಲ ಬ್ರೇಕ್ಸ್ ಕೂಡ ಚೆಕ್ ಮಾಡುವಂಥದ್ದು, ಎಲ್ಲ ಇರುವಂತ ಲೂಬ್ರಿಕೆಂಟ್ಸ್ ಕೂಡ ಚೆಕ್ ಮಾಡುವಂಥದ್ದು, ಜೊತೆಗೆ ಚೈನ್ ಮೇಂಟೆನೆನ್ಸ್. ಈ ಚೈನ್ ಮೇಂಟೆನೆನ್ಸ್ ಆಲ್ಮೋಸ್ಟ್ 1,100 ರುಪೀಸ್ ಏನೋ ಚಾರ್ಜ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಸಣ್ಣ ಸ್ಪೇರ್ಸ್ ಏನೇನಿರುತ್ತೆ ಅವೆಲ್ಲದೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟು ಕಾಸ್ಟ್ ಆಗುವಂಥದ್ದು. ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಬೇರೆ ಕಾಸ್ಟ್ ಅಂದ್ರೆ ಟೈರಿನ ಕಾಸ್ಟ್ ಬರುತ್ತೆ, ಬ್ಯಾಟರಿಯ ಕಾಸ್ಟ್ ಬರುತ್ತೆ, ಬ್ರೇಕ್ಸಿನ ಕಾಸ್ಟ್ ಬರುತ್ತೆ. ಬ್ಯಾಟರಿ ಆಲ್ಮೋಸ್ಟ್ 3 to 4 years ನಮಗೆ ಕೊಡುವಂಥದ್ದು ಇದ್ರದ್ದು ಪ್ರೋದು ಮತ್ತೆ ಸ್ಟ್ಯಾಂಡರ್ಡ್ದು ನನ್ನ ಪ್ರಕಾರ. ಅದೇ ನಾವು M-Sport ನೋಡ್ಕೋಬೇಕು ಅಂತಂದ್ರೆ ಲಿಥಿಯಂ ಅಯಾನ್ ಕೊಡುವಂಥದ್ರಿಂದ ಅದರ ಲೈಫ್ ಇನ್ನ ಜಾಸ್ತಿ ಇರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಿರೋದು ಅಂತಂದ್ರೆ BMW ಅಲ್ಲಿ ಬ್ಯಾಟ್ರಿಗಳ ಅವೈಲೇಬಿಲಿಟಿನೇ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ನೀವು ಅಕಸ್ಮಾತ್ ಇವುಗಳಿಗೆ ಬ್ಯಾಟ್ರಿ ಆರ್ಡರ್ ಮಾಡ್ಬೇಕಂದ್ರೂ ಕೂಡ 3 to 4 months ವರ್ಗು ಕೂಡ ವೇಟಿಂಗ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಓನರ್ಸು ಬ್ಯಾಟ್ರಿ ಲೈಫ್ ಎಂಡ್ ಆದ ತಕ್ಷಣ ಆಫ್ಟರ್ ಮಾರ್ಕೆಟ್ ಇಂದ ಬ್ಯಾಟ್ರಿ ತಗೊಂಡು ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಾರೆ. ನಾವು ಅಂತದ್ರಲ್ಲಿ ಲಿಥಿಯಂ ಅಯೋನಿನ ಬ್ಯಾಟ್ರಿನೇ ಇನ್ಸ್ಟಾಲೇಷನ್ ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಟೈರ್ಸು. ಟೈರ್ಸಿನ ಕಾಸ್ಟ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ವೇರ್ ಔಟು ಯಾವ ಥರ ಆಗ್ತಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಈಗ ನಾನು ಫಸ್ಟ್ ಗೇರಿಂದಾನೇ ಜಾಸ್ತಿ ಪುಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ವೀಲು ಸಿಕ್ಕಾಪಟ್ಟೆ ಸ್ಪಿನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಟೈರ್ಸು ಬೇಗ ವೇರ್ ಔಟ್ ಆಗುತ್ತೆ. ನೀವು ಅದೇ ಗಾಡಿ ಓಡ್ತಾ ಇರ್ಬೇಕಾದ್ರೆ 3rd ಗೇರು 4th ಗೇರು ಇಲ್ಲ 2nd ಗೇರ್ ಆ ಟೈಮಲ್ಲಿ ಪುಲ್ ಮಾಡ್ತಾ ಇದ್ದೀರಾ ಅಂತಂದರೆ ಗಾಡಿ ವೇರ್ ಔಟ್ ಆಗುವಂಥದ್ದು ಕಮ್ಮಿ ಆಗ್ತಾ ಇರುತ್ತೆ. ಸೊ ಆನ್ ಆನ್ ಆವ್ರೇಜ್ ನಾವು ನೋಡಬೇಕು, ಒಂದು ನಾರ್ಮಲ್ ಆಗಿ ಟೈರ್ ತಗೊಂಡ್ರೆ ಇದಕ್ಕೆ ಎಸ್ಪೆಷಲಿ ರಾಸೋ 4 ಆಗಿರಲಿ ಇಲ್ಲ ಅಂತಂದ್ರೆ ಮೆಡ್ಜೆಲರ್ಸ್ ನಾರ್ಮಲ್ ರನ್ನು 7,000 to 8,000 ಕಿಲೋಮೀಟರ್ ವರ್ಗು ಕೂಡ ಬರುತ್ತೆ. ಇಲ್ಲ ನಾವು ಸ್ಟಾರ್ಟಿಂಗ್ ಇಂದಾನೆ ಪುಲ್ ಮಾಡ್ತಾ ಇದೀವಿ ಅಂತಂದ್ರೆ 5,000 to 6,000 ಕಿಲೋಮೀಟರ್ಸ್ ವರ್ಗು ಬರ್ತಾ ಇರುತ್ತೆ. ನಾವು ಓಡಿಸುವಂತ ಕಂಡೀಷನ್ಸ್ ಗಳಿಗೆ ನಮಗೆ ಆಲ್ಮೋಸ್ಟ್ 10,000 to 11,000 ಕಿಲೋಮೀಟರ್ಸ್ ಅಂತೂ ಬರುತ್ತೆ. ಯಾಕೆ ಅಂತಂದ್ರೆ ನಾವು ಇನಿಷಿಯಲ್ ಪುಲ್ ಮಾಡುವಂತದ್ದು ಕಮ್ಮಿ, ಮಿಡ್ ಎಂಡ್ ಅಲ್ಲಿ ನಾವು ಜಾಸ್ತಿ ಪುಲ್ ಮಾಡ್ತಾ ಇರ್ತೀವಿ. ಫಸ್ಟ್ ನಾವು ಟೈರ್ ನ ಚೇಂಜ್ ಮಾಡ್ಕೊಂಡಿದ್ದು 11,000 ಕಿಲೋಮೀಟರ್ಸ್ಗೆ, ಅದಾದ್ಮೇಲೆ ಸುಮಾರು 20,000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡಿಸಿರುವಂತದ್ದು. ಇವಾಗ ಹೊಸ ಮೆಡ್ಜೆಲರ್ ಹಾಕ್ಸಿ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ವರೆಗೂ ನಾವು ರನ್ ಮಾಡ್ಕೊಂಡಿರುವಂಥದ್ದು. ಈ BMs ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬರುವಂತ ಸರ್ವಿಸ್ ಕಾಸ್ಟ್ ಅಂತಂದ್ರೆ ಬ್ರೇಕ್ಸ್ಗಳದ್ದು. ನೀವು ಅದನ್ನ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರಾ ಅಷ್ಟು ಬೇಗ ವೇರ್ ಔಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಈಸಿ ಇರುವಂತ ಟೆಕ್ನಿಕ್ ಏನು ಅಂತಂದ್ರೆ ಇದರಲ್ಲಿ ಇಂಜಿನ್ ಬ್ರೇಕಿಂಗ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಲೋ, ಮೀಡಿಯಂ ಮತ್ತೆ ಹೈ ತರ ನಿಮಗೆ ಯಾವ ತರ ಬೇಕೋ ಆ ತರ ಪ್ರೋ ಮೋಡ್ಸ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ಬೋದು. ಇಂಜಿನ್ ಬ್ರೇಕಿಂಗ್ ಅಲ್ಲೇ ಜಾಸ್ತಿ ಗಾಡಿ ನಿಲ್ಲುವಂತದ್ರಿಂದ ಬ್ರೇಕ್ಸ್ ನಾವು ಚೇಂಜ್ ಮಾಡ್ಕೊಂಡಿರುವಂತದ್ದು ಸಖತ್ತು ಲೇಟ್ ಆಗಿ ಚೇಂಜ್ ಮಾಡಿರೋದು. ಇವಾಗವರೆಗೂ ಒಂದೇ ಸರಿ ನಾವು ಫ್ರಂಟ್ ಬ್ರೇಕ್ಸ್ ಚೇಂಜ್ ಮಾಡಿಸಿರುವಂತದ್ದು, ರೇರ್ ಬ್ರೇಕ್ಸ್ 2 ಸರಿ ಚೇಂಜ್ ಮಾಡಿಸಿದೀವಿ. ಫ್ರಂಟ್ ಬ್ರೇಕಿನ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ 22,000 ರುಪೀಸ್ ವರ್ಗು ಕೂಡ ನಿಮಗೆ ಕಾಸ್ಟ್ ಆಗ್ತಾ ಇರುತ್ತೆ. ಅದರಲ್ಲಿ ಬ್ರೇಕ್ ಪ್ಯಾಡ್ಸಿನ ಕಾಸ್ಟು, ಇನ್ಸ್ಟಾಲೇಷನ್ ಮಾಡುವಂತ ಕಾಸ್ಟು ಪ್ಲಸ್ ಫ್ಲೂಯಿಡ್ಸ್ ಎಲ್ಲದೂ ಕೂಡ ಅಪ್ಡೇಟ್ ಮಾಡುವಂಥದ್ದು. ರೇರು ನಮಗೆ 8,000 to 10,000 ರುಪೀಸ್ ಒಳಗಡೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಷ್ಟು ನಾವು ಸರ್ವಿಸಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮೇಜರ್ ಆಗಿ ಬರುವಂತ ಕಾಂಪೊನೆಂಟ್ಸು. ಸೊ ನಾರ್ಮಲ್ ಸರ್ವಿಸ್ ಮಾಡಿಸ್ಕೋಬೇಕು ಅಂತಂದ್ರೆ ನಮಗೆ ಒಂದು ಪ್ರೈಸ್ ಇರುತ್ತೆ, ಬ್ರೇಕ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇನ್ನೊಂದು ಪ್ರೈಸ್ ಇರುತ್ತೆ, ಇಲ್ಲ ಬೇರೆ ಸ್ಪೇರ್ಸ್ ಏನಾದ್ರು ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಪ್ರೈಸ್ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬರುವಂತದ್ದು ಯಾವುದೇ ಸೂಪರ್ ಬೈಕ್ ಆಗಿರಲಿ ಇಲ್ಲ ಅಂತಂದ್ರೆ ಯಾವುದೇ ನಾರ್ಮಲ್ ಬೈಕು ಕೂಡ ಆಗಿರಲಿ, ಅದರಲ್ಲಿ ಬರುವಂತದ್ದು ಈ ಫೋರ್ಕ್ಸ್. ನಾವು ಗಾಡಿ ತಗೊಂಡು ಸುಮಾರು 2,000 ಕಿಲೋಮೀಟರ್ಸ್ ಓಡಿಸ್ದಾಗ್ಲೇನೆ ನಮಗೆ ಈ ಫೋರ್ಕಿನ ಸೀಲ್ಸು ಬ್ರೇಕ್ ಆಗಿತ್ತು. ನಾವು ಆ ಟೈಮಲ್ಲಿ ಲೊನಾವ್ಲಾದಲ್ಲಿದ್ವಿ, IBWಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿಂದ ರೈಡ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಗೆ ಅರ್ಥ ಆಗಿದ್ದೇನು ಅಂತಂದರೆ ಈ ಫೋರ್ಕಿನ ಸಾಕ್ಸ್ ಏನು ಹಾಕಿದ್ದೀವಲ್ಲ, ಈ ಸಾಕ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ ಈ ಫೋರ್ಕು ಸಿಕ್ಕಾಪಟ್ಟೆ ಕೆಳಗಡೆ ಇರುವಂಥದ್ರಿಂದ ನಮ್ಮ ರೋಡಿನ ಕಂಡೀಷನ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನಾವು ಓಡಿಸೋಂಥ ಸ್ಪೀಡಿಗೆ ಅದು ಬಡಿದು ಸಣ್ಣ ಸಣ್ಣ ಹೋಲ್ಸು ಮಾಡ್ತಾ ಇರುತ್ತೆ. ಆ ಹೋಲ್ಸ್ ಯಾವಾಗ ಇಂಟರಾಕ್ಟ್ ಆಗ್ತಾ ಇರುತ್ತೆ ಅವಾಗ ಸೀಲ್ಸ್ ನಮಗೆ ಬ್ರೇಕ್ ಆಗ್ತಾ ಇರುತ್ತೆ. ಆ ಪ್ರಾಪರ್ ಆ ರಾಡ್ನೇ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ 1.5 ಲಕ್ಷವರೆಗೂ ನಮಗೆ ಕಾಸ್ಟ್ ಬರುವಂತದ್ದು. ಪ್ಲಸ್ ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅಂತ ಲೇಬರೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ನಿಮಗೆ 700 to 800 ರುಪೀಸ್ ಅಲ್ಲಿ ಬರುವಂತ ಫೋರ್ಕ್ ಸಾಕ್ಸ್. ಆ ಸಾಕ್ಸ್ ಪ್ರಾಪರ್ ಆಗಿ ನಮಗೆ ಫೋರ್ಕ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಕಸ್ಮಾತ್ ಕಲ್ಗಳು ಕೂಡ ತಾಕ್ತಾ ಇದ್ರೆ ಆ ಸಾಕ್ಸ್ ಗೆನೆ ತಾಕ್ತಾ ಇರುತ್ತೆ. ನಿಮ್ಮ ಫೋರ್ಕ್ ಸೀಲ್ಸ್ ಆರಾಮಾಗಿ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಸರ್ವಿಸ್ ಟೈಮ್ ಅಲ್ಲಿ ಆ ಸಾಕ್ಸ್ ನ ತೆಗೆದ್ಬಿಟ್ಟು ವಾಶ್ ಮಾಡಿ ಇನ್ನೊಂದ್ಸರಿ ಪ್ರಾಪರ್ ಆಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡ್ಬಿಟ್ರೆ
ಯು ಆರ್ ಗುಡ್ ಟು ಗೋ. ಇಷ್ಟು ನಮಗೆ ಬೇಸಿಕ್ ಆಗಿ ಬರುವಂಥದ್ದು ತುಂಬ ಇಂಪಾರ್ಟೆಂಟು. ಸರ್ವಿಸ್ಸು ಅಥವಾ ಮೇಂಟೆನೆನ್ಸ್ ಪಾರ್ಟು ಯಾವುದೇ ಸೂಪರ್ ಬೈಕು ಕೂಡ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಇದನ್ನು ಬಿಟ್ಟು ನಮಗೆ ಅಡಿಷನಲ್ ಆಕ್ಸೆಸರೀಸ್ ಏನು ಬರುತ್ತೆ, ಆಕ್ಸೆಸರೀಸ್ ಕಡೆ ಬಂದಾಗ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ರನ್ನಿಂಗ್ ಕಾಸ್ಟಲ್ಲಿ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಇದರ ಇನ್ಶೂರೆನ್ಸು. ಇಯರ್ಲಿ ಆಲ್ಮೋಸ್ಟ್ ಒಂದು 30,000 ರೂಪೀಸ್ವರೆಗೂ ಕೂಡ ನಿಮಗೆ ಆವ್ರೇಜ್ ಇನ್ಶೂರೆನ್ಸು ಬರುತ್ತೆ. ಇದನ್ನು ಜಾಸ್ತಿ ಆದರೂ ಇರುವಂಥ ತಗೋಬೋದು, ಇಲ್ಲ ಕಮ್ಮಿ ಆದರೂ ಇರುವಂಥದ್ದು ನೀವು ತಗೊಂಡಿರ್ಬೋದು. ಅದ್ರ ಜೊತೆಗೆ ಆದಷ್ಟು ಇದಕ್ಕೆ 95+ ಆಕ್ಟೇನ್ ಇರುವಂಥ ಫ್ಯೂಲೇ ಯೂಶುವಲ್ ಆಗಿ ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಅದು ಕೂಡ ನಮಗೆ ಕಾಸ್ಟ್ ಬರ್ತಾ ಇರುತ್ತೆ. ಮೈಲೇಜ್ ಅಂತ ಹೇಳಿ ಬಂದ ತಕ್ಷಣ ಸಿಟಿಯಲ್ಲಿ ನೀವು ಅಕಸ್ಮಾತ್ ಓಡಿಸ್ಬೇಕು ಅಂತಂದ್ರೂ ಕೂಡ 9 to 10 ಕಿಲೋಮೀಟರ್ಸ್ ಕೊಡುತ್ತೆ ಇದು. ಅದ್ರ ಜೊತೆಗೆ ನೀವು ಲಾಂಗಲ್ಲಿ ಓಡಿಸ್ಬೇಕು ಅಂತಂದ್ರೆ ಆನ್ ಅನ್ ಆವ್ರೇಜ್ 150-160 ಕಿಲೋಮೀಟರ್ ಸ್ಪೀಡ್ ಏನಾದ್ರು ಓಡಿಸ್ತಾ ಇದ್ರೆ 12-13 ಕೊಡ್ಬೋದು. ನೀವು ಇಲ್ಲ ನಾನು ಇನ್ನೂ ಜಾಸ್ತಿ ಮೈಲೇಜ್ ಇದರಲ್ಲಿ ತೆಗಿತೀನಿ ಅಂತಂದ್ರೆ 20+ ಕೂಡ ಕೊಡುತ್ತೆ. ಬಟ್ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಹೈಯರ್ ಗೇರ್ಸ್ನ 80, 90, 100 ಈ ಸ್ಪೀಡಲ್ಲಿ ಓಡಿಸ್ತಾ ಇರಬೇಕಾಗತ್ತೆ. ಟ್ಯಾಂಕಿನ ಕೆಪಾಸಿಟಿ ಸುಮಾರು 16.5 ಲೀಟರ್ಸ್ ಇರುತ್ತೆ. ಜೊತೆಗೆ ಇದರಲ್ಲಿ ಪ್ರಾಪರ್ ಫ್ಯೂಲ್ ಗೇಜ್ ತೋರಿಸುತ್ತೆ ನಿಮಗೆ. ಫುಲ್ ಆದಾಗ ಎಷ್ಟಿರುತ್ತೆ, 1 ಪಾಯಿಂಟ್ ಇರುತ್ತಾ 2 ಪಾಯಿಂಟ್ ಇರುತ್ತಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಪ್ರತಿ 76-77 ಕಿಲೋಮೀಟರ್ಸ್ ಅಷ್ಟು ರೇಂಜ್ ಉಳಿದಾಗ ನಿಮಗೆ ಅದು ಪಾಪ್ ಮಾಡುತ್ತೆ, ಬೇಗ ಫ್ಯೂಲು ಮಾಡಿಸ್ಕೊಂಬಿಡು ಅಂತ ಹೇಳಿ. ಈ ಫೀಚರು ನಮಗೆ ಕವಾಸಾಕಿಸಲ್ಲಂತೂ ಅವೈಲೇಬಲ್ ಇಲ್ಲ. ಯಾಕೆ ಅಂತಂದರೆ ಡೈರೆಕ್ಟಾಗಿ ರಿಸರ್ವಿಗೆ ಬಂದಾಗ ಒಂದು ಫ್ಯೂಲ್ ತೋರಿಸ್ಬಿಡುತ್ತದು, ಹಾಕ್ಸ್ಕೊಂಬಿಡಪ್ಪ ನೀನು ಸಾಕು ಅಂತ ಹೇಳಿ. ಈಗ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುವಂಥ ಪಾರ್ಟ್ಸು ಏನೇನು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀರಾ ಅಥವಾ ಏನೇನು ಲೋಡಿಂಗ್ಸ್ ಮಾಡಿಸಿದ್ದೀರಾ ಅಂತ. ನಮಗೆ ಈ ಗಾಡಿನ ಲೋಡ್ ಮಾಡಬೇಕಾದ್ರೂ ಕೂಡ ಮತ್ತು ಫ್ಯೂಚರಲ್ಲೂ ಕೂಡ ಒಂದೇ ಪರ್ಪಸ್ ಇದ್ದಿರೋವಂಥದ್ದು ಏನು ಅಂತಂದರೆ, ಎಸೆನ್ಷಿಯಲ್ ಇದ್ದರೆ ಮಾತ್ರ ಅದನ್ನು ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಪ್ಲಸ್ ಪವರ್ ಟು ವೇಟ್ ರೇಷಿಯೋ ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಲೋಡಿಂಗ್ ಮಾಡಬೇಕು ಅಂತ. ನಾನು ಮುಂದಿಂದ ಹಿಂದ್ಗಡೆವರೆಗೂ ಏನೇನು ಮಾಡಿಸಿದ್ದೀವಿ ಅಂತ ಹಾಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಫಸ್ಟ್ ನಾನು ಹೇಳಬೇಕು ಅಂತಂದರೆ ಕಂಪ್ಲೀಟ್ ಆಗಿ ಇರುವಂಥದ್ದು ರೇಸ್ ಫೇರಿಂಗ್ಸು. ನಾರ್ಮಲ್ ಫೇರಿಂಗ್ಸು ಅಕಸ್ಮಾತ್ ಏನಾದರೂ ಬಿದ್ದರೆ ಕ್ರ್ಯಾಕ್ ಆಗುತ್ತೆ. ಬಟ್ ರೇಸ್ ಫೇರಿಂಗ್ಸು ನಮಗೆ ABS ಮೆಟೀರಿಯಲ್ ಇಂದ ಮಾಡಿರುವಂಥದ್ರಿಂದ ಸ್ವಲ್ಪ ಸ್ಟ್ರೆಚಬಲ್ ಇರುತ್ತೆ. ಈ ಫೇರಿಂಗ್ಸ್ನ ನಮಗೆ ಕಸ್ಟಮೈಸ್ ಮಾಡಿ ಮಾಡ್ಕೊಂಡು ಕೊಟ್ಟಿರುವಂಥದ್ದು ಮಾನ್ಸ್ಟರ್ ಫೇರಿಂಗ್ಸ್. ಫ್ರಂಟ್ ಇಂದ ನಾವು ನೋಡಬೇಕು ಅಂತಂದ್ರೆ ಕೆಳಗಡೆ ಫೋರ್ಕ್ ಪ್ರೊಟೆಕ್ಟರ್ಸ್ ಇದೆ. ಗಾಡಿ ಅಕಸ್ಮಾತ್ ಫಾಲ್ ಆದ್ರೆ ಫಸ್ಟ್ ಇಂಪ್ಯಾಕ್ಟ್ ಅದು ತಗೋಬೇಕು ಅಂತ ಫೋರ್ಕ್ ಸಾಕ್ಸ್ ಇರುವಂತದ್ದು. ಮೇಲ್ಗಡೆ ಬಂದ್ರೆ ಇದು ಅಡಿಷನಲ್ ಆಗಿ ನಾವು ಕಾರ್ಬನ್ ಫೈಬರ್ ಇನ್ನ ವಿಂಗ್ಲೆಟ್ಸ್ ಹಾಕ್ಸ್ಕೊಂಡಿರುವಂತದ್ದು. ಇವಾಗ ಹೊಸದಾಗಿ ನಿಮ್ಗೆ ಏನ್ ಗಾಡಿಗಳು ಬರ್ತಾ ಇದೆ ಅದ್ರಲ್ಲಿ ಕೊಟ್ಟಿರುವಂತ ವಿಂಗ್ಲೆಟ್ಸ್ ಕೂಡ ನಿಮಗೆ ಕಾರ್ಬನ್ ಫೈಬರ್ ಇಂದು ಇಲ್ಲ. ಸುಮಾರು ಜನ ಅದನ್ನ ಡಿಲೀಟ್ ಮಾಡಿಸ್ಬಿಟ್ಟು ಕಾರ್ಬನ್ ಫೈಬರ್ ಇನ್ನ ವಿಂಗ್ಲೆಟ್ಸ್ ಹಾಕ್ಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ವೇಟ್ ಅದು ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ತಾ ಇರುತ್ತೆ ಅಂತ. ಅದ್ರ ಜೊತೆಗೆ ನಾವು ನೋಡಬೇಕು ಅಂತಂದ್ರೆ ಈ ಒಳಗಡೆ ಇನ್ಲೆಟ್ ಏನ್ ನೋಸ್ ಇದೆಯಲ್ಲ ಇದು ಕೂಡ ಕಾರ್ಬನ್ ಫೈಬರ್ ಇಂದು. ಹೊರಗಡೆ ಇರುವಂತ ಏನ್ ಬಾಡಿ ಇದೆ ಈ ಬಾಡಿ ಒಳಗಡೆ ಇರುವಂತ ಪ್ಲಾಸ್ಟಿಕ್ ಪಾರ್ಟ್ಸ್ ನ ಎಲ್ಲ ತೆಗೆಸ್ಬಿಟ್ಟು ನಾವು ಕಾರ್ಬನ್ ಫೈಬರ್ ಹಾಕ್ಸ್ಕೊಂಡಿರುವಂತದ್ದು. ಸೊ ಇಲ್ಲಿ ಅಡಿಷನಲ್ ನಿಮ್ಗೆ ನೋಸ್ ಏನ್ ಪ್ರೊಟ್ರೂಡ್ ಆಗ್ತಾ ಇದೆಯಲ್ಲ ಇದು ಕೂಡ ಕಾರ್ಬನ್ ಫೈಬರ್ ಇಂದು. ಅದ್ರ ಜೊತೆಗೆ ಈ ವೈಸರ್ ಏನಿದೆಯಲ್ಲ ಇದು ಕೂಡ ಕಾರ್ಬನ್ ಫೈಬರ್ ಇಂದು. ನೆಕ್ಸ್ಟ್ ನಾವು ಮಿರರ್ಸ್ ನ ತೆಗೆಸಿ ರಿಸೋಮಾ ಮಿರರ್ಸ್ ಹಾಕ್ಸಿರುವಂತದ್ದು. ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಸ್ವಲ್ಪ ನಮಗೆ ವಿಂಗ್ಲೆಟ್ಸ್ ಆಗೂ ಕೂಡ ಆಕ್ಟ್ ಮಾಡುತ್ತೆ. ಪಿಕ್ ಮಾಡ್ಕೊಂಡ್ರೆ ಮಿರರ್ ತರ ಇರುತ್ತೆ. ಇದರಲ್ಲಿ ವಿಸಿಬಿಲಿಟಿ ನಿಮ್ಗೆ ಇದ್ರೂ ಕೂಡ ಇರ್ಲಿಲ್ದಂಗೆನೆ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಿರೋದು ಹೆಂಗಿದೆ ಅಂತಂದ್ರೆ ಅಟ್ಲೀಸ್ಟ್ ಹಿಂದ್ಗಡೆ ಗಾಡಿ ಬರುವಂತ ಲೈಟ್ ಅಟ್ಲೀಸ್ಟ್ ಕಾಣ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರುವಂತದ್ದು. ಇದರಿಂದ ನೆಕ್ಸ್ಟ್ ಒಳಗಡೆ ಬಂದ್ರೆ ಲಿವರ್ ಗಾರ್ಡ್ಸ್ ಇದೆ, ಇದು ಕಾರ್ಬನ್ ಫೈಬರ್ ಇಂದು. ಇನ್ನೊಂದು ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡಿರುವಂಥದ್ದು M1000RR ಇನ್ನ ಲಿವರ್ಸು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಅಕಸ್ಮಾತ್ ಫಾಲ್ ಆದರೆ ಇದು ಹಿಂಗೆ ಮೇಲ್ಗಡೆ ಎದ್ಬಿಡುತ್ತೆ, ಬ್ರೇಕ್ ಆಗಲ್ಲ. ಸೊ ಇದು ಅದ್ರ ಜೊತೆಗೆ ಈ ಲಿವರು ಕೂಡ ನಮಗೆ ಅಡ್ಜಸ್ಟೇಬಲ್ ಇರುತ್ತೆ. ಆದಷ್ಟು ನಮಗೆ ಮುಂದೆ ಬೇಕಾ ಹಿಂದೆ ಬೇಕಾ ಅಂತ ಅಡ್ಜಸ್ಟ್ ಕೂಡ ಮಾಡ್ಕೊಂಡಿರ್ಬೋದು. ಇನ್ನೊಂದು ಇದಕ್ಕೆ ಕ್ಲಸ್ಟರಿಗೆ ಸ್ಕ್ರೀನ್ ಗಾರ್ಡ್ ಬರುತ್ತೆ. BMW ಅಲ್ಲಿ ಆ ಸ್ಕ್ರೀನ್ ಗಾರ್ಡ್ ಕಾಸ್ಟೇ 5,000 ರೂಪೀಸ್ ಇರುವಂಥದ್ದು. ಆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದಾಗ ನಮಗೆ K2K ಮಾಡ್ತಾ ಇರ್ಬೇಕಾದ್ರೆ ಪ್ರಾಬ್ಲಮ್ ಏನಾಯಿತು ಅಂದರೆ ಹೀಟಲ್ಲಿ ಆ ಸ್ಕ್ರೀನ್ ಗಾರ್ಡು ಕೂಡ ಕ್ರ್ಯಾಕ್ ಆಗೋಯ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಸ್ಕ್ರೀನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ರೊಟೆಕ್ಟರೇ ತರಿಸ್ಬಿಟ್ಟಿದ್ದೆ. ಈ ಕ್ಲಸ್ಟರ್ ಪ್ರೊಟೆಕ್ಟರೇ ನಮಗೆ ಸುಮಾರು 6,000 ರೂಪೀಸ್ವರೆಗೂ ಬರುತ್ತೆ. ಸ್ಕ್ರೀನ್ ಗಾರ್ಡ್ಕಿನೂ ಕೂಡ ಬೆಟರ್ ಆಗಿರುತ್ತೆ. ಅದ್ರ ಜೊತೆಗೆ ಬಂದರೆ ಕ್ವಾಡ್ ಲಾಕಿನ ಪ್ರಾಪರ್ ಸೆಟಪ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರುವಂಥದ್ದು. ನಮಗೆ K2K ಮಾಡ್ತಾ ಇರ್ಬೇಕಾದ್ರೆ ರೆಗ್ಯುಲೇಷನ್ ಅಲ್ಲಿ ಇದ್ದಿದ್ದು ನೀವು ಪ್ರಾಪರ್ ಆಗಿ ಅದನ್ನ ಟ್ರ್ಯಾಕ್ ಮಾಡಿಕೊಂಡು ಅವ್ರಿಗೆ ಸಬ್ಮಿಟ್ ಮಾಡಬೇಕು ಸ್ಟಾರ್ ವ್ಯಾಲಿ ಅಂತ ಹೇಳಿ ಕೊಟ್ಟಿದ್ರು ಅವರು. ಸೊ ಅದಕ್ಕೋಸ್ಕರ ಫೋನು ಕೂಡ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗ್ತಾ ಇರಬೇಕು, ಚಾರ್ಜ್ ಕೂಡ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳಿ ಕ್ವಾಡ್ ಲಾಕಿನ ಸೆಟಪ್ ಹಾಕ್ಸ್ಕೊಂಡಿರುವಂಥದ್ದು. ನೆಕ್ಸ್ಟ್ ಈ ಕಡೆ ಬಂದ್ರೆ ಪ್ರೊಟೆಕ್ಷನ್ಗೋಸ್ಕರ ಹಾಕ್ಸ್ಕೊಂಡಿರುವಂಥದ್ದು ಪ್ಯೂಕ್ ಪ್ರೋ. ಇದು ಬಂದು ನಮಗೆ ಫ್ರೇಮ್ ಸ್ಲೈಡರ್ಸು. ಅದ್ರ ಜೊತೆಗೆ ಕೆಳಗಡೆ ನಮಗೆ ಬೆಲ್ಲಿ ಪ್ಯಾನ್ ಬರುತ್ತೆ. ಆ ಬೆಲ್ಲಿ ಪ್ಯಾನು ಮ್ಯಾಕ್ಸಿ ಕಾರ್ಬನ್ ಇಂದು ಹಾಕ್ಸ್ಕೊಂಡಿರುವಂಥದ್ದು ಪ್ರಾಪರ್ ಆಗಿ ಒಂದು ಲುಕ್ ಕೊಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಈ ಅಂಡರ್ ಬೆಲ್ಲಿ ಎಕ್ಸಾಸ್ಟ್. ಈ ಎಕ್ಸಾಸ್ಟ್ನ ಆನ್ ಆರ್ಡರು ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು. ಆ ಟೈಮಲ್ಲಿ ಗಾಡಿ ತೊಗೊಳಕ್ಕಿನ್ನ 15 ದಿನ ಇತ್ತು, ಆವಾಗಲೇ ನಾವು ಆರ್ಡರ್ ಕೊಟ್ಟಿರೋವಂಥದ್ದು. ಇದರಲ್ಲಿ ಸ್ಪೆಷಾಲಿಟಿ ಏನು ಬರುತ್ತೆ ಅಂತಂದರೆ ನಾರ್ಮಲ್ ಆಗಿ ಹೆಡ್ಡರ್ಸ್ ಬರುತ್ತೆ, ಹೆಡ್ಡರ್ಸಿಂದ ಒಂದು ಲಿಂಕ್ ಪೈಪ್ ಬರುತ್ತೆ, ಅದಾದಮೇಲೆ ನಿಮಗೆ ಎಂಡ್ ಕ್ಯಾನ್ ಕೂರೋವಂಥದ್ದು.
ಇದರಲ್ಲಿ ಏನಾಗುತ್ತೆ, ನಿಮಗೆ ಹೆಡ್ಡರ್ಸ್ ಏನು ಬರುತ್ತಲ್ಲ, ಹೆಡ್ಡರ್ಸೇ ನಿಮಗೆ ಈ ಲಿಂಕ್ ಪೈಪಿಗೆ ಕನೆಕ್ಷನ್ ಆಗೋ ಥರ ಬಂದಿರುತ್ತೆ. ಅದಕ್ಕೆ ಡೈರೆಕ್ಟಾಗಿ ಎಂಡ್ ಕ್ಯಾನು ಹೆಡ್ಡರ್ಸಿಗೆ ಕೂರುತ್ತೆ. ಎರಡು ಆಗೋಂಥದ್ದು, ಒಂದು ಲೌಡ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದು ಬಂದು ವೇಟ್ ಕಮ್ಮಿ ಇರುತ್ತೆ. ಯಾಕಂತಂದರೆ ಆ ಮಿಡ್ ಪೈಪು ಕೂಡ ನಮಗೆ ಅವಾಯ್ಡ್ ಆಗಿರುತ್ತೆ. ಸೊ ನಾವಿವಾಗ ಟ್ಯೂನ್ ಕೂರಿಸಿರೋವಂಥದ್ದು ಕೂಡ ಗಾಡಿಗೆ ಈ ಹೆಡ್ಡರ್ಸು ಮತ್ತು ಈ ಎಕ್ಸಾಸ್ಟಿನ ಬೇಸಿಸ್ ಮೇಲೆ. ಈ ಎಕ್ಸಾಸ್ಟ್ ಇದೆ ಅಂತಂದರೆ ಫಿಲ್ಟರು ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ಸೊ ನಾವು ಎಲ್ಲ ಗಾಡಿಯಲ್ಲೂ ಕೂಡ ಯೂಸ್ ಮಾಡ್ಕೊಂಡಿರುವಂಥದ್ದು BMC ಇದೆ ಏರ್ ಫಿಲ್ಟರು. ಯಾಕೆ ಅಂತಂದರೆ ಸ್ಟ್ರೀಟ್ ಯೂಸಿಗೆ ತುಂಬ ಚೆನ್ನಾಗಿದೆ. ಇಲ್ಲ ನೀವು DNA ಯೂಸ್ ಮಾಡ್ಕೋಬೋದು, ಸ್ಪ್ರಿಂಟ್ ಯೂಸ್ ಮಾಡ್ಕೋಬೋದು, ಬಟ್ ಟ್ರ್ಯಾಕ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿರುತ್ತದು. ಯಾಕೆಂತಂದರೆ ಫುಲ್ ಓಪನೇ ಬರುತ್ತದು. ನಿಮ್ಗೆ ಇರೋ ಅಂಥ ಏನೇನು ಮೆಟೀರಿಯಲ್ಸ್ ಇರುತ್ತೆ ಎಲ್ಲದೂ ಕೂಡ ಒಳಗಡೆ ಬಂದ್ಬಿಡುತ್ತೆ. ನೆಕ್ಸ್ಟ್ ನಾವು ಇದರಲ್ಲಿ ಮಾಡಿಸಿರುವಂಥದ್ದು ಸ್ಯಾಮ್ಕೋಯಿನ ಹೋಸಸ್ಸು. ನಾರ್ಮಲ್ ಆಗಿ ಏನು ನಮಗೆ ಹೋಸಸ್ ಕೊಟ್ಟಿರ್ತಾರೆ, ಇದರಲ್ಲಿ ಏನು ಕೂಲೆಂಟ್ ನಮಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಅದು ರಬ್ಬರಿನ ಮೆಟೀರಿಯಲ್ ಇಂದ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಯಾವ ಥರ ಹೀಟ್ ಆಗ್ತಾ ಇರುತ್ತೆ ಗಾಡಿ, ರಬ್ಬರು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಸುಮಾರು ಸೂಪರ್ ಬೈಕ್ಸ್ ಅಲ್ಲೂ ಕೂಡ ನೋಡ್ಕೊಂಡಿರ್ಬೋದು, ಆ ಹೋಸಸ್ ಏನು ಕನೆಕ್ಟ್ ಆಗಿರುತ್ತಲ್ಲ ಅದ್ರ ಮೇಲೆ ಕ್ರ್ಯಾಕ್ಸ್ ಬಂದಿರುತ್ತೆ ಅಂತ. ಸೊ ಸ್ಯಾಮ್ಕೋ ಹೋಸಸ್ಸಿನ ಬೆನಿಫಿಟ್ ಏನಿರುತ್ತೆ ಅಂತಂದ್ರೆ ಅದು ರಬ್ಬರ್ ಮೆಟೀರಿಯಲ್ ಇಂದ ಅಲ್ಲ, ಪಾಲಿಸ್ಟರ್ ಫ್ಯಾಬ್ರಿಕ್ ಇಂದ ಮಾಡ್ಕೊಂಡಿರ್ತಾರೆ. ಸೊ ಸುಮಾರು 4 ರಿಂದ 5 ಮೆಟೀರಿಯಲ್ ಇರೋವಂಥದ್ರಿಂದ ಈ ಎಕ್ಸ್ಪ್ಯಾಂಡ್ ಆಗಿ ಕ್ರಾಕ್ ಆಗುವಂಥದ್ದು ಯಾವುದೇ ಥರ ಸಂಭಾವನೆಗಳಿರಲ್ಲ. ಪ್ರಾಪರ್ ಆಗಿ ಕೂಲಿಂಗ್ ಸಿಸ್ಟಮ್ನ ಅದು ನೋಡ್ಕೊತಾ ಇರುತ್ತೆ. ಸೊ ಅದಕ್ಕೆ ಹಾಕಿರೋವಂಥದ್ದು ಸ್ಯಾಮ್ಕೋಯಿನ ಹೋಸಸ್. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಹಿಂದೆ ಬಂದರೆ ಈ ರೇರ್ ಸೆಟ್ಸು ಕೂಡ ಫುಲ್ಲು ನಾವು M1000RRದೇ ಹಾಕ್ಸಿರೋವಂಥದ್ದು. ಇದು ಯಾಕೆ ಅಂತಂದರೆ ಇದು ಅಡ್ಜಸ್ಟಬಲ್ ಇರುತ್ತೆ. ನಮಗೆ ಕಾಲಿನ ಪೊಸಿಷನ್ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಅದನ್ನು ಸೆಟಪ್ ಮಾಡ್ಕೊತಾ ಇರ್ಬೋದು. ಪ್ಲಸ್ ಇದು ರಿಟ್ರಾಕ್ಟೇಬಲ್ ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ಫಾಲ್ ಆಗೋಂಥ ಸಿಚುವೇಶನ್ ಬಂದ್ರೂ ಕೂಡ ಅದು ರಿಟ್ರಾಕ್ಟ್ ಆಗಿರುತ್ತೆ ಮತ್ತು ವಾಪಸ್ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ಬಂದರೆ ಗಾಡಿಯಲ್ಲಿ ಸೀಟ್ಸು, ಪ್ರೋ ಅಲ್ಲಿ ಸೀಟ್ಸೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ವೆಂಡೆಟಾ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಪೇಜ್ ಇದೆ. ಅವರು ನಮಗೆ ಸೀಟಿಗೆ ಕುಷನ್ ಅಡಿಷನಲ್ ಆಗಿ ಮಾಡ್ಕೊಂಡು ಕೊಟ್ಟಿರ್ತಾರೆ. ಸೊ ಸುಮಾರು 7,000 to 8,000 rupees ಅವ್ರು ಚಾರ್ಜ್ ಮಾಡ್ತಾರೆ. ಬಟ್ ಅದ್ರ ಮೇಲೆ ಬರುವಂಥದ್ದು ಅಡಿಷನಲ್ ಆಗಿ ಕುಷನ್ ಮಾಡ್ಕೊಂಡು ಕಂಫರ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಇದರಿಂದ ಗಾಡಿ ಸ್ವಲ್ಪ ಹೈಟ್ ಆಗುತ್ತೆ. ಲಾಂಗ್ ರೈಡ್ಸ್ಗಳಲ್ಲಿ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿ ಉಳ್ಕೊಂಡಿರುತ್ತೆ. ಅದನ್ನ ಬಿಟ್ಟರೆ ನಾವು ಕಾರ್ಬನ್ ಫೈಬರಿನ ಟೈರ್ ಹಗ್ಗರು ವಿತ್ ಚೈನ್ ಗಾರ್ಡು ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಂಡಿರುವಂಥದ್ದು, ಇನ್ನು ಸ್ವಲ್ಪ ವೇಟ್ ಕಮ್ಮಿ ಆಗಲಿ ಅಂತ. ಫುಲ್ ಹಿಂದ್ಗಡೆ ನಾವು ಅಕಸ್ಮಾತ್ ಬಂದರೆ ಇಲ್ಲಿ ಇರೋಂಥದ್ದು TSTನ ಟೇಲ್ ಲೈಟ್ಸು. ಇದಕ್ಕಿಂತ ಮುಂಚೆ NRC ಟೇಲ್ ಲೈಟ್ಸ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ವಿ, ಅದು ಕೂಡ ಇದೆ. ಬಟ್ ಅದನ್ನು ಡಿಸ್ಕನೆಕ್ಟ್ ಮಾಡಿಸ್ಕೊಂಡು TSTನ ಟೇಲ್ ಲೈಟ್ಸ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ. TST ಬೆನಿಫಿಟ್ ಏನು ಬರುತ್ತೆ ಅಂತಂದರೆ, ಒಂದು ಕಡೆ ನಮಗೆ 3 ಲೈಟ್ಸ್ ಕೊಡ್ತಾರೆ, ಈ ಕಡೆ ಮತ್ತು ಈ ಕಡೆ. ಈ 3 ಲೈಟ್ಸು ಕೂಡ ಪ್ರೊಜೆಕ್ಟರ್ ಆಗಿರುತ್ತೆ. ಸೊ ಅದಕ್ಕೆ ನಿಮಗೆ ಇಂಡಿಕೇಟರಿನ ವಿಸಿಬಿಲಿಟಿ ಆಗಿರಲಿ, ಬ್ರೇಕ್ಸಿನ ವಿಸಿಬಿಲಿಟಿ ಆಗಿರಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಂಬ ದೂರದವರೆಗೂ ಕಾಣ್ತಾ ಇರುತ್ತೆ. NRCಯಲ್ಲಿ ಅದೇ ಡಿಮೆರಿಟ್ ಇದ್ದಿದ್ದು. ಯಾಕೆಂತಂದರೆ ಒಂದು ಸಣ್ಣ LED ಸ್ಟ್ರಿಪ್ ಥರ ಕೊಟ್ಟಿರ್ತಾರೆ, ಅದರ ವಿಸಿಬಿಲಿಟಿನೂ ಕೂಡ ತುಂಬ ಕಮ್ಮಿ ಬಂದಿರುತ್ತೆ. ಲಾಸ್ಟ್ 2 ಇರೋಂಥದ್ದು ಇದರಲ್ಲಿ ಏನು ಅಂತಂದರೆ, ಒಂದು ಬೋನಮಿಸಿ ರೇಸಿಂಗಿಂದು ನಾವು ಇಂಜಿನ್ ಗಾರ್ಡ್ ಹಾಕ್ಸಿರೋಂಥದ್ದು, ಇದು ನಾವು ರೀಸೆಂಟಾಗಿ ಆ್ಯಡ್ ಮಾಡಿಸಿರೋಂಥದ್ದು. ಅದ್ರ ಜೊತೆಗೆ ನಾವು NRCದು ಇಂಡಿಕೇಟರ್ಸ್ ಹಾಕ್ಸಿದ್ದೀವಿ. ಯಾಕೆ ಅಂತಂದರೆ ಇದರಲ್ಲಿ ಬರೋವಂಥ ಮಿರರ್ಸಲ್ಲೇ ಇಂಡಿಕೇಟರ್ ಬರೋವಂಥದ್ರಿಂದ ಆ ಮಿರರ್ನ ಡಿಲೀಟ್ ಆದಮೇಲೆ ಅದು ಎರರ್ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಈ ಗಾಡಿಗೆ ಸೈಡಲ್ಲೇ ಪ್ರಾಪರ್ ಆಗಿ ಕೂರಬೇಕು ಅಂತ ಹೇಳ್ಬಿಟ್ಟು NRC ಅವರು ಇಂಡಿಕೇಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ NRC ಇಂಡಿಕೇಟರ್ಸ್ ಇದರಲ್ಲಿ ಹಾಕ್ಸಿರೋಂಥದ್ದು. ಸೊ ಇಷ್ಟು ಲೋಡಿಂಗ್ಸ್ ಇರೋಂಥದ್ದು. ಇದನ್ನ ಬಿಟ್ಟರೆ ನಮಗೆ ನಾರ್ಮಲ್ ಆಗಿ ರೇಡಿಯೇಟರ್ ಗಾರ್ಡು, ಆಯಿಲ್ ಗಾರ್ಡು ಅವೆಲ್ಲದೂ ಕೂಡ ಸೇಫ್ಟಿಗೆ ಬೇಕಾಗಿರುವಂಥ ಇನ್ಸ್ಟಾಲೇಷನ್ ಅಂತೂ ನಾವು ಫಸ್ಟೇ ಮಾಡಿಸ್ಕೊಂಡಿದ್ವಿ. ಅದನ್ನು ಬಿಟ್ಟು ಇವಾಗ ಹೇಳಿರುವಂಥದ್ದು ಎಲ್ಲದೂ ಕೂಡ ನಮಗೆ ಲೋಡಿಂಗ್ಸ್ಗಳನ್ನ ಮಾಡಿಸ್ಕೊಂಡಿರೋಂಥದ್ದು. ಲಾಸ್ಟಲ್ಲಿ ನಮಗೆ ಯಾಕೆ S1000RR ಅಂತ ಹೇಳಿ ಒಂದು ಕ್ವೆಶ್ಚನ್ ಬರುತ್ತೆ. ನಾವು ರೈಡ್ ಮಾಡೋವಂಥದ್ದು ಯೂಶ್ವಲ್ ಆಗಿ ಲಾಂಗ್ ಆಗಿರುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ರೈಡ್ ಮಾಡ್ತಾ ಇರ್ತೀವಿ. ಯೂಶ್ವಲ್ ಆಗಿ ಸಣ್ಣ ರೈಡ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಕಮ್ಮಿ. ಆ ರಿಲಯಬಿಲಿಟಿ ಫ್ಯಾಕ್ಟರ್ ನೋಡ್ಕೋಬೇಕು ಅಂತಂದರೆ BMWಗೆ ಕ್ಲೋಸ್ ಆಗಿ ಬೇರೆ ಯಾವುದೂ ಕೂಡ ಗಾಡಿ ಬರಲ್ಲ ನಮಗನ್ಸೋ ಪ್ರಕಾರ. ಈಗ ಎಕ್ಸಾಂಪಲ್ಲು ಇದರಲ್ಲಿ ನಾವು ಒಂದು RSA ತೊಗೊಂಡಿದ್ವಿ. ಗಾಡಿ ತೊಗೊಂಡಿರ್ಬೇಕಾರೆ 20,000 ಏನೋ 30,000 ಅಡಿಷ್ನಲ್ ಆಗಿ ಪೇ ಮಾಡಿದ್ರೆ ನಿಮಗೆ ಅದು RSA ಅಥವಾ ರೋಡ್ ಸೈಡ್ ಅಸಿಸ್ಟೆನ್ಸ್ ಬರ್ತಾ ಇರುತ್ತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರು ರೆಕಾರ್ಡ್ ರೈಡ್ ಮಾಡಿರುವಂಥದ್ದು 45 hours 46 minutes ರೈಡ್ ಟೈಮ್ ಆಗಿತ್ತು. ಓವರ್ ಆಲ್ ಟೈಮ್ ನೋಡ್ಬೇಕಂದ್ರೂ ಕೂಡ ನಮಗೆ 59 hours ಕಂಟಿನ್ಯೂಸ್ ಆಗಿ ಗಾಡಿ ಓಡಿರುವಂಥದ್ದು. ಫ್ಯೂಲ್ ಬ್ರೇಕ್ಸು ಮತ್ತು ಪಂಚರಿನ ಬ್ರೇಕ್ಸ್ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಬ್ರೇಕ್ಸ್ ಇರಲಿಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಬರೋವಂಥ ಬೇರೆ ಬೇರೆ ಜಾಗ್ರಫಿಯಲ್ಲೂ ಕೂಡ ಪ್ರಾಪರಾಗಿ ಓಡಿರೋಂಥ ಗಾಡಿ ಅಂತಂದರೆ ಇದು. ಈ RSA ಬಗ್ಗೆ ಏನು ಹೇಳ್ತಾ ಇದ್ದೆ ನಾನು, ನಾರ್ಮಲ್ ಆಗಿ ಬೇರೆ ಕಂಪನಿಗಳು RSA ಕೊಡಬೇಕು ಅಂತಂದರೆ 200 ಕಿಲೋಮೀಟರ್ಸು 300 ಕಿಲೋಮೀಟರ್ಸ್ ರೇಂಜ್ವರೆಗೂ ಕೂಡ ಶಿಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ BMW ಏನು ಮಾಡ್ತಾರೆ ಅಂತಂದರೆ ಕ್ಲೋಸೆಸ್ಟ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ಹೇಳುವಂಥದ್ದು. ನಾವು ಶ್ರೀನಗರ್ ರೀಚ್ ಆದಾಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು RSA ತೊಗೊಂಡಿದ್ವಿ. ಆವಾಗ ಶ್ರೀನಗರಿಂದ ಕ್ಲೋಸ್ ಆಗಿ ಇರೋವಂಥ ನಮಗೆ ಶೋರೂಮ್ ಅಂತಂದರೆ ಚಂಡೀಗಢ ಆಗಿತ್ತು.
ಶ್ರೀನಗರಿಂದ ಚಂಡೀಗಢ ಸುಮಾರು 560 ಕಿಲೋಮೀಟರ್ಸ್ವರೆಗೂ ಕೂಡ ಟ್ರಾವೆಲ್ ಮಾಡ್ಕೋಬೇಕು. ನಾರ್ಮಲ್ RSI ಇದ್ದರೆ 200 ಕಿಲೋಮೀಟರ್ಸ್ಗೆ ನಿಲ್ಲಿಸ್ತಾ ಇರೋರು. ಬಟ್ BMW RSI ಇರೋಂಥದ್ರಿಂದ ಪ್ರಾಪರಾಗಿ ಚಂಡೀಗಢ ಸರ್ವಿಸ್ ಸೆಂಟರ್ವರೆಗೂ ಕೂಡ ಫ್ರೀ ಆಫ್ ಕಾಸ್ಟ್ ನಮಗೆ ಟೋ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇದರ ಸರ್ವಿಸ್ ಸೆಂಟರ್ಸು ಸುಮಾರು 16ರಿಂದ 17 ಇದೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೀನಿ. ಡುಕಾಟಿದ್ ನಾವು ನೋಡಬೇಕು ಅಂತಂದರೆ 8ರಿಂದ 9 ಇರಬೇಕು. ಕವಾಸಾಕಿದು ಸ್ವಲ್ಪ ಜಾಸ್ತಿ ಇದೆ. ಪ್ರತಿಯೊಂದು ಸ್ಟೇಟಲ್ಲೂ ಇರುವಂಥ ಸಂಭಾವನೆಗಳು ಕವಾಸಾಕಿದು ಜಾಸ್ತಿ ಇದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು BMWಸ್ದು ಅಂತಂದರೆ ಅಡ್ಯಾಪ್ಟಬಿಲಿಟಿ. ಇದನ್ನು ನಮಗೆ ಒಬ್ಬರು ಟ್ಯೂನರ್ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ 10Rನ ನಾನೇನಾದರೂ ಟ್ಯೂನ್ ಮಾಡಿದ್ರೆ ಯಾವ ಕಂಡೀಷನಲ್ಲಿ ಟ್ಯೂನ್ ಮಾಡಿರ್ತೀನಿ ಅದೇ ಥರ ಕಂಡೀಷನಲ್ಲಿ ಅಷ್ಟೇ ಅದು ಚೆನ್ನಾಗಿ ಓಡುತ್ತೆ. ಬಟ್ BMWನ ನೀವು ಟ್ಯೂನ್ ಮಾಡಿದ್ರೆ ಆ ಟ್ಯೂನ್ ಮಾಡ್ಕೊಂಡಿರೋಂಥ ಕಂಡೀಷನ್ನು ಎಲ್ಲ ಕಂಡೀಷನ್ಸ್ಗೂ ಕೂಡ ಅಡಾಪ್ಟ್ ಮಾಡಿಕೊಂಡು ಓಡುವಂಥದ್ದು. ಸೊ ಆ ಅಡಾಪ್ಟಬಿಲಿಟಿ ಬರೋ ಅಂಥದ್ದು ಯುರೋಪಿಯನ್ ಗಾಡೀಸ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ಟ್ಯೂನರ್ಸ್ನ ಹೇಳೋದು ನೋಡಿದ್ದೀನಿ. ನಾನು ಕೂಡ ಇಂಟರಾಕ್ಟ್ ಮಾಡ್ಕೊಂಡಾಗ ಅವ್ರು ಅದನ್ನು ಹೇಳಿದ್ದಾರೆ. ಲಾಸ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತಂದರೆ ಈ BMWದು ರೀಸೇಲ್ ವ್ಯಾಲ್ಯೂ. ಬೇರೆ ಗಾಡಿಗಳನ್ನ ಕಂಪೇರ್ ಮಾಡಿಕೊಂಡ್ರೆ ರೀಸೇಲ್ ವ್ಯಾಲ್ಯೂ ತುಂಬಾ ಟಾಪ್ ಆಗಿರುತ್ತೆ. ಅದು ನಿಮಗೆ ಹಳೆ S1000 RR ಆಗಿರ್ಬೋದು, ಇಲ್ಲ ಅಂತಂದರೆ ಲೇಟೆಸ್ಟ್ ಜನ್ರೇಷನ್ S1000 RR ಆಗಿರ್ಬೋದು. ಬೇರೆ ಗಾಡಿಗಳ ಕಂಪ್ಯಾರಿಸನಲ್ಲಿ ರೀಸೇಲ್ ವ್ಯಾಲ್ಯೂ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ S1000 RRಗೆ. ಸೊ ಸುಮಾರು 5 ವರ್ಷ 21,000 ಕಿಲೋಮೀಟರ್ಸು ಮತ್ತು ಒಂದು ವರ್ಲ್ಡ್ ರೆಕಾರ್ಡ್ ಆದಮೇಲೆ ನಿಮಗೆ ಈ ಗಾಡಿಯ ಬಗ್ಗೆ ಡೀಟೇಲ್ಡ್ ರಿವ್ಯೂ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಇದರ ರಿವ್ಯೂ ಇಷ್ಟೊಂದು ಲೆಂತಿ ಆಗಿತ್ತು. ಇನ್ನು ಅಡಿಷ್ನಲ್ ಪಾಯಿಂಟ್ಸ್ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಬೇರೆ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾವು ಆ ಓನರ್ ಜೊತೆ ಮಾತಾಡ್ಕೊಂಡು ಅಟ್ಲೀಸ್ಟ್ ನಿಮಗೆ ಅದರ ಬಗ್ಗೆ ರಿಪ್ಲೈ ಮಾಡ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my rep and all, check my repertoire, don't check me now. Let's just checks involved. I've been feeling like I'm next to God, next to God, next to God.